ಇಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರ ಕೇಸ್ನಲ್ಲಿ ಮಾಜಿ ಸಚಿವರನ್ನ ಇಡಿ ಬಂಧಿಸಿರುವಂಥದ್ದು. ಈ ನಡುವೆ 6 ದಿನಗಳ ಕಾಲ ಅವರನ್ನ ಕಸ್ಟಡಿಗೆ ಪಡೆದಿದ್ದು ನಾಗೇಂದ್ರ ಅವರನ್ನ ಅಧಿಕಾರಿಗಳು ನಿರಂತರವಾಗಿ ಡ್ರಿಲ್ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಇಡಿ ಅಧಿಕಾರಿಗಳು ಸಲ್ಲಿಸಿರುವಂತಹ ರಿಮ್ಯಾಂಡ್ ಅರ್ಜಿಯಲ್ಲಿ ಹಗರಣದ ಬಗ್ಗೆ ಅನೇಕ ಸ್ಫೋಟಕ ಮಾಹಿತಿಗಳು ಬಯಲಾಗ್ತಾ ಇವೆ. ಇಡಿ ಇಕ್ಕಳಲ್ಲಿ ನಾಗೇಂದ್ರ 6 ದಿನ ಕಸ್ಟಡಿ. ವಿಚಾರಣೆ ವೈಖರಿಗೆ ಮಾಜಿ ಸಚಿವ ಹೈರಾಣ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಅವ್ಯವಹಾರ ಹಗರಣ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ನಿನ್ನೆ ಬಂಧನಕ್ಕೊಳಗಾದ ನಾಗೇಂದ್ರ ಅವರನ್ನ ಮಧ್ಯರಾತ್ರಿ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಯಿತು. ಬಳಿಕ ಇವತ್ತು ಬೆಳಗ್ಗೆ ಯಲಹಂಕದಲ್ಲಿರುವ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಹೆಗಡೆ ಅವರ ಮನೆಯಲ್ಲಿ ನಾಗೇಂದ್ರ ಅವರನ್ನ ಹಾಜರುಪಡಿಸಿದ ಇಡಿ ವಶಕ್ಕೆ ಪಡೆಯಿತು. ಇಡಿ ಪರವಾಗಿ ಪಿಪಿ ಪ್ರಸನ್ನ ಕುಮಾರ್ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಮನವಿ ಮಾಡಿದ್ರು. ಆದ್ರೆ ನನಗೆ ಆರೋಗ್ಯ ಸಮಸ್ಯೆ ಇದೆ, ಇದರಲ್ಲಿ ನನ್ನ ಪಾತ್ರವಿಲ್ಲ ಅಂತ ಜಡ್ಜ್ ಎದುರು ಹೇಳಿಕೊಂಡ್ರು ನಾಗೇಂದ್ರ. ಮನವಿ ಆಲಿಸಿದ ನ್ಯಾಯಾಧೀಶರು 24 ಗಂಟೆಗೊಮ್ಮೆ ನಾಗೇಂದ್ರ ಅವರ ಆರೋಗ್ಯ ತಪಾಸಣೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಜುಲೈ 18ರವರೆಗೆ 6 ದಿನಗಳ ಕಾಲ ವಶಕ್ಕೆ ನೀಡಿದ್ರು. ಹಗರಣದಲ್ಲಿದೆಯಂತೆ ನಾಗೇಂದ್ರ ನೇರ ಕೈವಾಡ. ಇಡಿ ರಿಮ್ಯಾಂಡ್ ಕಾಪಿಯಲ್ಲಿ ಸ್ಫೋಟಕ ಮಾಹಿತಿ. ನಾಗೇಂದ್ರ ಅವರನ್ನ ತಮ್ಮ ವಶಕ್ಕೆ ಪಡೆಯುವ ಸಲುವಾಗಿ ಇಡಿ ಕೋರ್ಟ್ಗೆ ಸಲ್ಲಿಸಿರುವ ರಿಮ್ಯಾಂಡ್ ಅರ್ಜಿಯಲ್ಲಿ ಸ್ಫೋಟಕ ವಿಚಾರಗಳು ಉಲ್ಲೇಖವಾಗಿದೆ. ಹಗರಣದಲ್ಲಿ ಸಚಿವರಾಗಿದ್ದಾಗ ನಾಗೇಂದ್ರ ಕೈವಾಡ ಇರೋ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇಡಿ ಅಧಿಕಾರಿಗಳು ಸಲ್ಲಿಸಿರುವ ರಿಮ್ಯಾಂಡ್ ಕಾಪಿಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಅವರೇ ಮಾಸ್ಟರ್ ಮೈಂಡ್ ಆಗಿದ್ದಾರೆ. ನಾಗೇಂದ್ರಗೆ ಹಗರಣದ ಬಗ್ಗೆ ಎಲ್ಲವೂ ಗೊತ್ತಿತ್ತು. ನಾಗೇಂದ್ರ ಆಜ್ಞೆಯಂತೆಯೇ 187 ಕೋಟಿ ಲೂಟಿಗೆ ಕೈ ಹಾಕಲಾಗಿತ್ತು. ವಸಂತನಗರ ಶಾಖೆಯಿಂದ ಎಂಜಿ ರಸ್ತೆ ಶಾಖೆಗೆ ಅಕೌಂಟ್ ಶಿಫ್ಟ್ ಮಾಡಿಸಿದ್ದೇ ನಾಗೇಂದ್ರ. ಇದೇ ಸಮಯದಲ್ಲಿ ಶಾಂಗ್ರಿಲಾ ಹೋಟೆಲ್ನಲ್ಲಿ ನಾಗೇಂದ್ರ ಸಭೆ ಮಾಡಿದ್ರು. ಈ ಸಭೆಯಲ್ಲಿ ನಿಗಮದ ಅಂದಿನ ಎಂಡಿ ಪದ್ಮನಾಭ ಹಾಗೂ ನಾಗೇಂದ್ರ ಆಪ್ತರು ಭಾಗಿಯಾಗಿದ್ರು. ನಂತರ ಹೈದರಾಬಾದ್ನ ಆರ್ಬಿಎಲ್ ಬ್ಯಾಂಕ್ನಲ್ಲಿ 18 ನಕಲಿ ಖಾತೆ ಓಪನ್ ಮಾಡಲಾಯಿತು. ನಾಗೇಂದ್ರ ಹೇಳಿದ್ರಿಂದಲೇ ನಕಲಿ ಅಕೌಂಟ್ಗಳು ಓಪನ್ ಆಗಿವೆ. ನಂತರ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಿಂದ 18 ನಕಲಿ ಅಕೌಂಟ್ಗಳಿಗೆ ಹಣ ವರ್ಗಾವಣೆಯಾಗಿದೆ. ಈ ಬಗ್ಗೆ ಇತರೆ ಅಧಿಕಾರಿಗಳಿಗೆ ಗೊತ್ತಾಗ್ತಿದ್ದಂತೆ ಮೇ 23ರಂದೇ ಹಣ ವರ್ಗಾವಣೆ ಬಗ್ಗೆ ನಾಗೇಂದ್ರ ಮಾಹಿತಿ ನೀಡಿದ್ರು. ಈ ವೇಳೆ ಎಲ್ಲ ಹಣ ಹಿಂದಿರುಗಿಸೋದಾಗಿ ನಾಗೇಂದ್ರ ಭರವಸೆ ಕೂಡ ಕೊಟ್ಟಿದ್ರು. ಆದ್ರೆ ಯಾರೂ ತನ್ನ ಹೆಸರನ್ನ ಹೇಳದಂತೆ ಅಧಿಕಾರಿಗಳಿಗೆ ನಾಗೇಂದ್ರ ತಾಕೀತು ಮಾಡಿದ್ರು. ಅಲ್ಲದೆ ಒಂದು ವೇಳೆ ನನ್ನ ಹೆಸರು ಹೇಳಿದ್ರೆ ನಿಮ್ಮ ಅಧಿಕಾರ ಹೋಗುತ್ತೆ ಅಂತ ಬೆದರಿಕೆ ಹಾಕಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ರೇಡ್ ವೇಳೆಯೂ ಹಲವು ಮಹತ್ವದ ದಾಖಲೆಗಳು ನಮಗೆ ಪತ್ತೆಯಾಗಿವೆ. ಇಷ್ಟೇ ಅಲ್ಲ, ಹಗರಣದ ಹಿಂದೆ ದೊಡ್ಡ ಜಾಲವೇ ಇದ್ದು ವಿಚಾರಣೆಗೆ ನಾಗೇಂದ್ರ ಸಹಕರಿಸ್ತಿಲ್ಲ. ಹೀಗಾಗಿ ಅವರ ಕಸ್ಟಡಿ ಬೇಕಿದೆ ಅಂತ ನ್ಯಾಯಾಲಯಕ್ಕೆ ಇಡಿ ಅಧಿಕಾರಿಗಳು ಕೇಳಿದ್ರು. ದಾಖಲೆ ಮುಂದಿಟ್ರೂ ಬಾಯ್ ಬಿಡದ ನಾಗೇಂದ್ರ. ಇನ್ನು ಹಗರಣದಲ್ಲಿ ಬಂಧನಕ್ಕೊಳಗಾಗಿರುವ ಆರೋಪಿಗಳ ಹೇಳಿಕೆ ಹಾಗೂ ದಾಳಿ ವೇಳೆ ಪತ್ತೆಯಾದ ದಾಖಲೆಗಳ ಆಧಾರದ ಮೇಲೆ ನಾಗೇಂದ್ರ ವಿಚಾರಣೆ ನಡೆಸಲಾಗ್ತಿದೆ. ಹಾಗೆ ಸತ್ಯನಾರಾಯಣ ವರ್ಮಾ, ನೆಕ್ಕುಂಟಿ ನಾಗರಾಜ್ ವಿಚಾರಣೆಯಲ್ಲಿ ಮಾಜಿ ಸಚಿವರ ಪಾತ್ರದ ಬಗ್ಗೆ ಅಧಿಕಾರಿಗಳು ಮಾಹಿತಿ ಸಂಗ್ರಹಿಸಿ ಅದೇ ಆಧಾರದಲ್ಲಿ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಆದರೆ ನಾಗೇಂದ್ರ ಮಾತ್ರ ಹಗರಣದಲ್ಲಿ ನನ್ನದೇನೂ ಪಾತ್ರವಿಲ್ಲ, ಈ ಬಗ್ಗೆ ನನಗೆ ಗೊತ್ತೇ ಇಲ್ಲ, ನಾನು ಸಚಿವನಾಗಿದ್ದೆ ಅಷ್ಟೇ, ಎಲ್ಲವೂ ಬೋರ್ಡ್ ಮೀಟಿಂಗ್ನಲ್ಲಿ ನಿರ್ಧಾರವಾಗುತ್ತೆ ಅಂತಷ್ಟೇ ಹೇಳ್ತಿದ್ದಾರೆ. ಸರ್ ಇಡಿ ಅಧಿಕಾರಿ ಆಗ್ತಿಕೊಂಡು ಏನು ಸರ್ ಅಲ್ಲ ಸರ್, ಅದೇ ಯಾಕೆ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರಿ, ಯಾಕೆ ನಿಮ್ಮನ್ನ ಪಾತ್ರ ಇಲ್ಲನೇ ಇಲ್ಲ ಸರ್, ನಿಮ್ಮ ಅಧಿಕಾರಿಗಳನ್ನ ಮಾಡಿರ್ಬೋದು ಅಂತ ಅನ್ಸತ್ತಾ? ನಿಮಗೆ ಅರಿವಿದೆ? ಬಿಜೆಪಿ ಅವಧಿಯಲ್ಲೂ ವಾಲ್ಮೀಕಿ ಅಕ್ರಮ. ಶ್ರೀರಾಮುಲು ಸಚಿವರಾಗಿದ್ದಾಗ ಗೋಲ್ಮಾಲ್. ಕಾಂಗ್ರೆಸ್ ವಿರುದ್ಧ ಹಗರಣಗಳ ಸುರಿಮಳೆಗೈದಿರುವ ಕಮಲ ಪಡೆಗೂ ವಾಲ್ಮೀಕಿ ವಿಚಾರದಲ್ಲಿ ಸಂಕಷ್ಟ ಎದುರಾಗುವ ಲಕ್ಷಣಗಳು ಗೋಚರಿಸುತ್ತಿವೆ. ಈ ಹಿಂದೆ ಬಿಜೆಪಿ ಆಡಳಿತದಲ್ಲೂ ಅಕ್ರಮ ನಡೆದಿರುವ ಬಗ್ಗೆ ಎಸ್ಐಟಿಗೆ ಮಹತ್ವದ ದಾಖಲೆ ದೊರಕಿದೆಯಂತೆ. ಈ ಬಗ್ಗೆ ನ್ಯೂಸ್ 18ಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಬಿಜೆಪಿ ನಾಯಕರಿಗೂ
ಹಗರಣದ ಉರುಳು ಸುತ್ತಿಕೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿದ್ದಾಗ ಶ್ರೀರಾಮುಲು ಅವಧಿಯಲ್ಲಿ ಹಗರಣ ನಡೆದಿದೆ ಎನ್ನಲಾಗಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಗೆ ಮಹತ್ವದ ದಾಖಲೆಗಳು ಸಿಕ್ಕಿದೆಯಂತೆ. ಆದ್ರೆ ಎಷ್ಟು ಕೋಟಿ ಹಗರಣ ಅಂತ ಪರಿಶೀಲನೆ ನಡೀತಾ ಇದ್ದು, ಈ ವೇಳೆ ರಾಮಚಂದ್ರ ನಿಗಮದ ಅಧ್ಯಕ್ಷ ಆಗಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.